ಐತಿ. ಇವತ್ತು ಇಡೀ ನಮ್ಮ ಪಕ್ಷಕ್ಕೆ ಸೀನಿಯರ್ ಮೋಸ್ಟ್ ನಾಯಕರು, ಉತ್ತಮವಾದಂಥ ಆಡಳಿತ ನೀಡಿರ್ತಕ್ಕಂಥವ್ರು, ಎಲ್ಲ ರೀತಿಯಾದಂಥ ಅನುಭವ ಇರತಕ್ಕಂಥವ್ರು ಮತ್ತು ನಮ್ಮ ಇಡೀ ದೇಶದ ಮಹಾತ್ಮ ಗಾಂಧಿಯವರು ನಿರ್ವಹಿಸಿರ್ತಕ್ಕಂಥ ಆ ಅಧ್ಯಕ್ಷ ಸ್ಥಾನದಲ್ಲಿ ಅವರು ಇದ್ದಾರೆ. ಅವರು ಮನಸ್ಸು ಮಾಡಿದರೆ ಹೈಕಮಾಂಡ್ನವರು ಶ್ರೀಮತಿ ಸೋನಿಯಾ ಗಾಂಧಿಯವರು, ರಾಹುಲ್ ಗಾಂಧಿಯವರು, ಖರ್ಗೆ ಅವರು, ಅವ್ರು ಮೂರು ಕಲ್ತು ತೀರ್ಮಾನ ತಗೊಳ್ತಾರೆ. ನಮ್ದು ಏನೇ ಆಗ್ಬೇಕಾದ್ರೆ ಅವ್ರು ಮೂರು ತೀರ್ಮಾನ ಯಾರ ಪರವಾಗಿರುತ್ತೋ ಅವ್ರು ಆಗ್ತಾರೆ. ನಾವು ಯಾವುದೂ ಹೇಳೋದಿಲ್ಲ. ನಮ್ಮದು ಹೈಕಮಾಂಡ್ ಏನು ಹೇಳ್ತದೆ ಅದೇ ಫೈನಲ್. ಖರ್ಗೆ ಅವರು ಆಗಬೇಕಾದ್ರೆ ಭಾಳ ಸ್ವಾಗತ ಮಾಡ್ತೀವಿ ನಾವು. ಯಾಕಂದರೆ ಅವ್ರ ಶಿಷ್ಯರಾಗಿ ನಾವು 40-50 ವರ್ಷದಿಂದ ಕೆಲಸ ಮಾಡಿದೆ. ಅವರು 1969ರಲ್ಲಿ ಗುಲ್ಬರ್ಗದಲ್ಲಿ ಪಕ್ಷದಲ್ಲಿ ಸೇರಿದ್ರು. ನಾನು 1969ರಲ್ಲಿ ಮಾನ್ವಿಲಿಂದ ಪಕ್ಷದಲ್ಲಿ ಸೇರಿ ನಾವಿದ್ವಿ. ಹಂಗಾಗಿ ಅವ್ರಿಗೂ ನಮಗೂ ನಮ್ಮ ಗುರುಗಳಿದ್ದಾರೆ. ರಾಜಕೀಯವಾಗಿ ನಮಗೆಲ್ಲ ಆಶೀರ್ವಾದ ಮಾಡಿದಾರೆ. ಇಡೀ ನಮ್ಮ ಭಾಗಕ್ಕೆ, ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಭಾಳ ಅನುಕೂಲ ಆಗ್ತದೆ. ಆದರೆ ಏನೇ ಆಗಬೇಕಾದ್ರೂ ಅಲ್ಟಿಮೇಟ್ ತೀರ್ಮಾನ ಈಗಾಗಲೇ ಶ್ರೀಮಾನ್ ಖರ್ಗೆ ಅವರು ಹೇಳಿದ್ದಾರೆ. ಸೋನಿಯಾ ಗಾಂಧಿಯವರು, ರಾಹುಲ್ ಗಾಂಧಿಯವರು ತಾವು ಕೂತು ನಿರ್ಧಾರ ತಗೊಂಡ್ರು. ಅವ್ರ ನಿರ್ಧಾರ ನಮಗೆ ಫೈನಲ್.